ದೇಶದ್ರೋಹದ ಹೇಳಿಕೆಯನ್ನ ಕಾಂಗ್ರೆಸ್ನವರು ಸಮರ್ಥಿಸಿಕೊಳ್ಳಬಾರದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗುವವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇಶದ್ರೋಹದ ಹೇಳಿಕೆಯನ್ನ ಕಾಂಗ್ರೆಸ್ ಸಮರ್ಥಿಸಿಕೊಳ್ಳಬಾರದು ಅಂತೇಳಿ ದೇಶದ್ರೋಹಿಯನ್ನ ಬಂಧಿಸುವವರೆಗೂ ಕೂಡ ನಮ್ಮ ಧರಣಿ ಮುಂದುವರಿಯುತ್ತೆ ಅಂತ ಕಲಾಪದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ನಾವು ಇಲ್ಲಿಗೆ ಇದನ್ನ ಬಿಡೋದಿಲ್ಲ, ಶಿಕ್ಷೆ ಆಗುವ ತನಕವೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಅಂತೇಳಿ ದೇಶದ್ರೋಹದ ಹೇಳಿಕೆಗೆ ಕರ್ನಾಟಕದಲ್ಲಿ ಅವಕಾಶ ಇಲ್ಲ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲೂ ಇಲ್ಲ. ಅವನು ಎಲ್ಲಿ ಕೂಗ್ತಾನಲ್ಲ ಅಲ್ಲಿ ಬಿಸಾಕಿ ಬರಬೇಕು. ಕಾಂಗ್ರೆಸ್ನವರು ಇಲ್ಲಿ ಸಮರ್ಥಿಸಿಕೊಳ್ಬಾರದು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸನ್ಮಾನ್ಯ ಗೃಹ ಸಚಿವರೇ, ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲ ಅಂದ್ರೆ ಹೇಳ್ಬಿಡಿ. ತಾವ್ ಹೇಳಿದ್ದೀರಾ ಅಂತ ಹೇಳಿದ್ದೀನಿ. ಸರಿ, ತಾವ್ ಹೇಳಿದ್ದೀರಾ ಅಂತ ಹೇಳಿದ್ದೀನಿ. ನಿಮ್ ಬಗ್ಗೆ ಗೌರವ ಇದೆ ಅಂತಾನು ಹೇಳಿದ್ದೀನಿ ನಾನು. ಹೇಳಿದ್ದೀರಾ? ಯಾವಾಗ ಹೇಳಿದ್ರಿ? ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಆಗಲ್ಲ, ನನಗೆ ಆಗದೇ ಇಲ್ಲ, ನಾನು ಬಿಡದೇ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರಿ. ಓಕೆ, ನೀವೇ ಆ ನಾಸೀರ್ ಹುಸೇನ್ ಅವರು ಗೆದ್ರು. ಅವ್ರು ಯಾರ್ಯಾರು ಕರ್ಕೊಂಬಂದಿದ್ರು, ನೀವು ಪಟ್ಟಿ ಕೊಡ್ಲಿಲ್ಲ, ಆಮೇಲೆ ಕೊಡಿಬೇಕಾದ್ರೆ ಪರವಾಗಿಲ್ಲ ಪಟ್ಟಿ. ಅವರು ಆ ಘೋಷಣೆ ಕೂಗಿದ್ಮೇಲೆ ಪತ್ರಕರ್ತರು ಕೇಳಿದ್ರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇದಾರಲ್ಲಪ್ಪ, ನಿಮ್ ರಿಯಾಕ್ಷನ್ ಏನು ಅಂತ. ಏನ್ ಹೇಳಿದ್ರು? ನೀವೇನ್ ಹೇಳಿದ್ರಿ? ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ಇನ್ನು ಮುಂದೆ ಹೆಜ್ಜೆ ಹೋಗ್ಬೇಕಾಯ್ತು, ಗುಂಡಾಗ್ತೀನಿ ಅಂತ ಹೇಳ್ಬೇಕಾಯ್ತು, ಹೇಳಿಲ್ಲ. ನೀವೇನ್ ಹೇಳ್ಬೇಕಾಯ್ತು? ಅವ್ರೇನ್ ಹೇಳ್ಬೇಕಾಯ್ತು? ಯಾವನವನ್ ಹಂಗೆ ಹೇಳ್ತಾನೋ ಅವ್ನು ಇವಾಗ ಇಮಿಡಿಯೇಟ್ ಆಗಿ ಇಲ್ಲೇ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ, ಶಿಕ್ಷೆ ಆಗುತ್ತೆ, ಗುಂಡಾರಿಸ್ತೀನಿ ಅಂತ ಹೇಳ್ಬೇಕು ಅಂತ ಪತ್ರಕರ್ತನೇನಾದ್ರು ಗೆಟ್ ಔಟ್ ಅಂದ್ರು. ನೀವು ಹಾಕಿದ್ ಓಟು, ನೀವೇ ಅವ್ರನ್ನ ನಾಮಿನೇಟ್ ಮಾಡಿದ್ದು, ನೀವು ಓಟ್ ಹಾಕಿದ್ದು, ಎಲ್ಲರೂ ಪ್ರಾಶಸ್ತ್ಯ ಮತ ಓಟ್ ಹಾಕಿದ್ದೀರಾ ಅಂತವ್ರು ಟಿಕೆಟ್ ಕೊಟ್ಟಿದ್ದೀರಲ್ಲ, ಅವ್ರ ಬಾಯಲ್ಲಿ ಯಾಕೆ ಬರ್ಲಿಲ್ಲ? ನಿಮ್ ಬಾಯಲ್ಲಿ ಬಂದಿದ್ ಮಾತು, ನಿಮ್ ಬಾಯಲ್ಲಿ ಬಂದಿದ್ದು ಅವ್ರ ಬಾಯಲ್ಲಿ ಯಾಕೆ ಬರ್ಲಿಲ್ಲ? ಅದನ್ನ ನಮ್ಮ ಪ್ರಶ್ನೆ ಕೇಳ್ತಾ ಇರೋದು ನಾವು. ಅವ್ರ ಬಾಯೆಲ್ಲ ಮಾತು ಬಂದ್ಬಿಟ್ಟಿದ್ರೆ ನಾವು ಇವತ್ತು ಈ ಸದನದಲ್ಲಿ ಚರ್ಚೆ ಆಗುವಂತ ಅವಶ್ಯಕತೆ ಇರಲಿಲ್ಲ, ನೀವು ಮಾತಾಡೋ ಅವಶ್ಯಕತೆ ಇರಲಿಲ್ಲ, ನಾವು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಅವರು ದೌರ್ಜನ್ಯ ಮಾಡಿದ್ದಾರೆ ಪತ್ರಕರ್ತರ ಮೇಲೆ. ಗೆಟ್ ಔಟ್, ತಳ್ಳ್ರಿ ಅವ್ರನ್ನ ಆಚೆ ಅಂತ ಹೇಳಿದ್ದಾರೆ. ಗಿರಿ ಇಲ್ಲೇ ಅಲ್ಲ, ಅವರು ಪಾರ್ಕಿಂಗ್ ಲಾಂಜ್ ಅಲ್ಲೂ ಹೇಳಿರೋದನ್ನ ಹತ್ರ ವಿಡಿಯೋ ಕೊಟ್ಟಿದ್ದಾರೆ. ಒಂದೇ ಕಡೆ ಘೋಷಣೆ ಹೋಗಿಲ್ಲ. ತಾವು ಇಷ್ಟೆಲ್ಲ ಮಾತಾಡಿದಾಗ ಎಲ್ಲೂ ಕೂಡ ಮಾಡಿದಾರ, ಆಗಿದಾರ, FS ಅಲ್ಲ, ಇಷ್ಟೆಲ್ಲ ಇದ್ದೀರಾ. ಇನ್ನು ಇಷ್ಟೆಲ್ಲ ದಾಖಲೆಗಳು ಕಣ್ಣು ಮುಂದೆ, ಎಲೆಕ್ಟ್ರಾನಿಕ್ ಯುಗದಲ್ಲಿ ನಾವೆಲ್ಲ ಇದ್ದೀರಿ. ಯಾರೋ ಒಬ್ಬರು ತಿರುಚಿ ಹಾಕ್ಬಿಡ್ತಾರೆ, ಆದ್ರೆ ಎಲ್ಲರೂ ತಿರುಚಾಕಲ್ಲ, ಎಲ್ಲರೂ ಮಾಧ್ಯಮ ಪೂರ್ತಿ ತಿರ್ಚಾಕಲ್ಲ. ಹಂಗೆಲ್ಲ ನಾನು ತಿರ್ಚಾಕಿ ಅಂದ್ರೆ ಫಸ್ಟ್ ಕೇಸ್ ಹಾಕಿ ಅವ್ರ ಮೇಲೆ ಬಂಧಿಸಿ ಅವ್ರನ್ನೆಲ್ಲರೂ. ನಾವು ಅವ್ರ ಪರವಾಗಿ ಮಾತಾಡಿದೀರಿ, ನಮ್ಮನ್ನು ಬಂಧಿಸ್ಬಿಡಿ. ಯಾಕೆ ಮಾಡಕ್ಕಾಗ್ತಾ ಇಲ್ಲ? ನಿಮ್ ಕೈಲಿ ತಪ್ಪು ಮಾಡಿದಾರಲ್ಲ ಮಾಧ್ಯಮದವರು, ಕೆಲವರು ಮಾಧ್ಯಮ ಹಿಂಗೆ ಹೇಳಿದ್ದಾರೆ, ಹಂಗೆ ವಿರುದ್ಧ, ನಿಮ್ಮ ಸರ್ಕಾರದ ವಿರುದ್ಧ ಯಾರು ಹೇಳಿದಾರೆ ಅವನ್ನೆಲ್ಲ ಬಂಧಿಸ್ಬಿಡಿ. ನಾವು ಹೇಳಿದ್ರೆ ನಮ್ಮನ್ನು ಬಂಧಿಸ್ಬಿಡಿ. ಯಾಕೆ ಮಾಡ್ತಾ ಇಲ್ಲ ನೀವು? ಅಂದ್ರೆ ನಿಮ್ಮ ಅಭ್ಯರ್ಥಿ ಏನಪ್ಪ, ನಿಮ್ಮ ಅಭ್ಯರ್ಥಿ ಯಾಕೆ ಅವ್ರ ಪರವಾಗಿ ನಿಂತುಕೊಂಡು? ಅಲ್ಲ, ಈಗ ಮೌನಂ ಅಂದ್ರೆ ಏನು? ಸಮ್ಮತಿ ಲಕ್ಷಣಂ ಅಂತ ಅವ್ರ ಬಗ್ಗೆ ಮೌನ ಆಗಿದೆ.